ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆಕ್ಚುಲಿ ಇವತ್ತು ಚಿಲ್ಲಿ ಪೌಡರ್ ಮಾಡ್ಕೊತಾ ಇದೆ. ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ನಾವು ಯೂಶಲಿ ತುಂಬಾ ದಿನ ಆಯ್ತು ಅಂಗಡಿಯಿಂದ ತಗೊಂಡ್ ಬಂದು, ಯಾಕೆಂದ್ರೆ ಅದಕ್ಕೆ ಆದಷ್ಟು ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ ಅಂತ ಅದನ್ನ ಕೂಡ ತರೋದನ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡ್ಕೊತಾ ಇದೀವಿ. ತುಂಬಾ ಸಿಂಪಲ್. ನಾನು ಏನು ಬೇರೆ ಕಲರಿಂಗ್ ಏಜೆಂಟ್ ಆಗಲಿ ಅವೆಲ್ಲ ಏನು ಯೂಸ್ ಮಾಡಲ್ಲ. ಲೈಕ್ ನಮ್ಗೊಂದು 15-20 ದಿನ ಅಥವಾ ಮ್ಯಾಕ್ಸಿಮಮ್ 1 ತಿಂಗಳವರೆಗೂ ಬರುತ್ತೆ. ಸೊ ಮೆಣಸಿನ್ಕಾಯಿ ಹೆಂಗೆ ಇಟ್ಕೋತೀವೋ ಮೆಣಸಿನ ಪುಡಿನೂ ಹಂಗೆ ಇಟ್ಕೋಬಹುದು. ಏನೂ ಇಲ್ಲ, ತುಂಬಾ ಸಿಂಪಲ್ ಆಗಿ ತೋರಿಸ್ತೀನಿ. ಮನೆಯಲ್ಲಿ ನೀವು ಮಾಡ್ಕೊಂಡು ಟ್ರೈ ಮಾಡಿ. ಇದಕ್ಕೆ ಬೇರೆ ಏನು ಇವತ್ತು ಆಡ್ ಮಾಡ್ತಿಲ್ಲ, ಬರೀ ಮೆಣಸಿನ್ಕಾಯಿ ಅಂದ್ರೆ ಗುಂಟೂರು ಬ್ಯಾಡ್ಗಿ 2 ತಗೊಂಡಿದ್ದೀನಿ. ಸೊ ನಾನು ತಗೊಂಡಿರೋದು ಆಲ್ಮೋಸ್ಟ್ 4 ಕಪ್ಪಷ್ಟು. ನೀವು ಕಪ್ ಮೆಷರ್ಮೆಂಟ್ ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು. 4 ಕಪ್ಪಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿಗೆ 1 ಕಪ್ಪಷ್ಟು ಗುಂಟೂರು ಇಟ್ಕೊಂಡಿದ್ದೀನಿ. ಇದನ್ನ ನೀವು ಬೇಕಾದ್ರೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ನೀವು ಗುಂಟೂರು ಅಂಶನ ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ಇದನ್ನ ಸುಮ್ಮನೆ ಹುರ್ಕೊಳ್ಳೋದು ಅಷ್ಟೇ. ಸೊ ರೇಷಿಯೋ ಆಕ್ಚುಲಿ ತಗೊಂಡಿರೋದು 1:4. ಅಂದ್ರೆ 1 ಕಪ್ ಗುಂಟೂರ್ಗೆ 4 ಕಪ್ಪಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋತಾ ಇದ್ದೀನಿ. ಯಾಕೆಂದ್ರೆ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡ್ರೆ ಸ್ಮೆಲ್ ಬರಲ್ಲ ಅಂತ. ಅಥವಾ ನೀವು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕಿ ಕೂಡ ಆಮೇಲೆ ಇದನ್ನ ಹುರ್ಕೋಬಹುದು. ಆಕ್ಚುಲಿ ಒಟ್ಟಿಗೆನೆ ಹುರ್ಕೋತಾ ಇದ್ದೀನಿ. ಇದೇನು ಬೇರೆ ಬೇರೆ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಮೆಣಸಿನ್ಕಾಯಿ ಹುರಿಯೋ ವೇ ಗೊತ್ತಲ್ಲ, ಹುರಿದ್ಬಿಟ್ಟು ಒಂದು 2-3 ನಿಮಿಷ ಅಷ್ಟೇ, ತುಂಬ ಹೊತ್ತು ಏನು ಹಿಡಿಯಲ್ಲ. ಒಂದು ಸ್ವಲ್ಪ ಒಂಥರ ಕ್ರಿಸ್ಪಾಗಿ ಆಗುತ್ತೆ. ಅಂದರೆ ಪುಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಆಗುತ್ತಲ್ಲ, ಆ ಟೈಮಲ್ಲಿ ಆಸೆ ಸಾಕಾಗುತ್ತೆ. ಒಂಥರ ಗ್ಲಾಸ್ ಸೌಂಡ್ ಬರುತ್ತೆ ಅದು ಆಗ್ತಿದಂಗೆ ಮೆಣಸಿನ್ಕಾಯಿ ಹುರಿದಿದೆ ಅಂತ. ಆ್ಯಂಡ್ ನಾನು ಇದಕ್ಕೆ ಕೊಬ್ಬರಿ ಏನೂ ಹಾಕ್ತಿಲ್ಲ. ರೆಡ್ ಚಿಲ್ಲಿ ಪೌಡರ್ ಅಂದರೆ ಪ್ಯೂರ್ ಚಿಲ್ಲಿ ಪೌಡರ್ನೇ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಒಂದು 2-3 ನಿಮಿಷದಷ್ಟು ಹುರಿದಿದ್ದಾಗಿದೆ. ಸೊ ಇದು ಸೌಂಡ್ ನೋಡಿ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ನಾವು ಕಮ್ಮಿ ಮಾಡ್ಕೊತಿರೋದ್ರಿಂದ ನಾನು ಮನೆಯಲ್ಲೇ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ತುಂಬ ಫೈನ್ ಪೌಡ್ರ್ ಬೇಕು ಅಂದರೆ ನೀವು ಮಿಕ್ಸಿಗೆ ಹಾಕೊಂಡು ಜರಡಿ ಹಿಡ್ಕೊಂಡು ಮತ್ತೆ ಮೇಲ್ಗಡೆ ಪೋರ್ಷನ್ ಬೇರೆ ಏನಕ್ಕಾರ ಯೂಸ್ ಮಾಡ್ಕೋಬೇಕಾಗತ್ತೆ. ಬಟ್ ನಾವು ಮನೇಲೇ ಮಾಡ್ತಿರೋದ್ರಿಂದ ನಾನು ಮತ್ತೆ ಜರಡಿ ಹಿಡಿಯೋಕ್ಕೆಲ್ಲ ಏನಕ್ಕೆ ಹೋಗ್ತಿಲ್ಲ. ನೀವು ಒಟ್ಟಿಗೆ ಲೈಕ್ KG ಗಟ್ಟಲೆ ಮಾಡಿಸ್ಕೋತೀರಾ, ತುಂಬ ಫೈನ್ ಪೌಡರ್ ಬೇಕು ಅಂದರೆ ಮಿಲ್ಗೆ ಹಾಕ್ಸ್ಕೋಬೋದು. ಅವರು ಮಿನಿಮಮ್ 1 kg ಅಂತ ಅನ್ಸುತ್ತೆ ಹಾಕೊಡೋದು. ಸೊ ಅದು ಹಾಕ್ಕೊಟ್ರೆ ನಿಮಗೆ ಅಂಗಡಿಲಿ ಹೇಗೆ ಸಿಗುತ್ತೋ ಹಾಗೆ ಸಿಗುತ್ತೆ. ಆಮೇಲೆ ಇದು ಬ್ಯಾಡ್ಗಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಿಮಗೆ ಕಲರ್ ಕೂಡ ಒಂಥರ ರೆಡ್ಡಿಶ್ ಆಗಿ ಬರುತ್ತೆ. ಲೈಕ್ ರೆಡ್ ಚಿಲ್ಲಿ ಪೌಡರ್ ಅಂತ ಹೆಸರಿಗೆ ತಕ್ಕಂಗೆ ಬರುತ್ತೆ. ಇಲ್ಲ ಅಂತಂದ್ರೆ ನೀವೇನು ಬೇರೆ ಕುಂಕುಮ ಆ್ಯಡ್ ಮಾಡೋದು ಅಥವಾ ಬೇರೆ ಯಾವ್ದಾದ್ರು ಕಲರಿಂಗ್ ಆ್ಯಡ್ ಮಾಡೋದು ಏನೂ ಬೇಕಾಗಿರಲ್ಲ. ಸೊ ಈ ಥರ ಇದೆ. ಆ್ಯಂಡ್ ಈ ಮೆಣಸಿನ್ಕಾಯಿನ ಹೋಲ್ಸೇಲಲ್ಲಿ ತೊಗೊಂಡು ಬಂದಿರ್ತೀವಿ. ತುಮಕೂರ್ಗೆ ಹೋದಾಗ ನಿಮಗೆ ಕೆಲವು ಅಂಗಡಿಗಳು ತೋರಿಸಿರ್ತೀರಿ. ತುಮಕೂರಲ್ಲಿರೋರಿಗೆ ಬೇಕು ಅಂತ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಈ ಸಲ ಹೋದಾಗ ಡೆಫಿನೆಟ್ಲಿ ತೋರಿಸ್ತೀರಿ. ಇದೆಲ್ಲ ಏನು ಅಂತಂದರೆ ಒಟ್ಟಿಗೆ ತಂದಿಟ್ಕೊಂಡ್ಬಿಟ್ರೆ ಖಾಲಿ ಆದಾಗ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿ 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವ್ದಾರ ಒಂದು ಏರ್ ಟೈಟಲ್ಲಿ. ಫ್ರಿಜ್ಜಲ್ಲಿ ಇಡೋಷ್ಟು ಇಲ್ಲ, ನಾನೇನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲ್ಲ, ಆಚೆ ಕಡೆನೇ ಇಟ್ಟಿರ್ತೀನಿ ಪೌಡರ್ನ. ಸೊ ಇದು ರೆಡಿ ಆಗಿದೆ. ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಆರೋವರೆಗೂ ಬಿಟ್ಟು ನಾರ್ಮಲ್ ಆಗಿ ಪೌಡರ್ದು ಜಾರ್ ಹಾಕೊಂಡು ಪೌಡರ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಪೌಡರ್ ಆಗುತ್ತೆ, ನುಣ್ಣಗೆ ಆಗಿದೆ, ಗೊತ್ತಾಗ್ತಿರ್ಬೋದು. ಇರೋದನ್ನು ಜರಡಿ ಹಿಡಿದ್ರೆ ಇನ್ನೂ ಫೈನ್ ಪೌಡರ್ ಬರುತ್ತೆ. ಬಟ್ ಇಷ್ಟು ಸಾಕು ನಮಗೆ. ಇದನ್ನ ಆ್ಯಕ್ಚುಲಿ ಗ್ಲಾಸ್ ಬಾಟ್ಲಲ್ಲಿ ಅಥವಾ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಸುಮಾರು ದಿನ ಇಟ್ಕೋಬೋದು ಚಿಲ್ಲಿ ಪೌಡರ್ನ. ಟೇಸ್ಟಿಯಾಗೂ ಇರುತ್ತೆ. ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡಿರ್ತೀವಿ. ಆ್ಯಂಡ್ ಎಷ್ಟು ಜನ ನೀವು ಇದನ್ನ ಮನೆಯಲ್ಲಿ ಮಾಡ್ಕೋತೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಈ ನಡುವೆ ಆ್ಯಕ್ಚುಲಿ ಇದು ಒಂದೇ ಅಲ್ಲದೆ ಜೀರಾ ಪೌಡರ್ ಆಗಿರ್ಬೋದು ಅಥವಾ ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಬೀಜ ಪುಡಿ ಅದನ್ನು ಕೂಡ ಮನೆಯಲ್ಲೇ ಮಾಡ್ಕೊತೀವಿ. ಒಂದ್ಸಲ ಹೋದಾಗ ತುಮಕೂರಿನಲ್ಲಿ ಮಂಡಿಪೇಟೆನಲ್ಲಿ ಹೋಲ್ಸೇಲ್ ಆಗಿ ಸಿಗುತ್ತೆ. ಸೊ ಒಂದು ಅರ್ಧ kg 1 kg ತೊಗೊಂಡು ಬಂದು ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕ್ಬಿಟ್ಟು ಹಿಂಗಿರೋ ಬೇಸಿಗೆನೂ ಇರೋದ್ರಿಂದ ಆರಾಮಾಗಿ ಮಾಡಿ ಇಟ್ಕೋಬೋದು. ಸೊ ನೀವುಗಳು ಬೇರೆ ಬೇರೆ ಏನಾದ್ರು ಪೌಡರ್ಗಳು ಮನೆಯಲ್ಲೇ ಮಾಡ್ಕೋತೀರಾ ಅಂತ ಇದೆ ನನಗೂ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ. ಹೇಗೆ ಮಾಡ್ಕೋತೀರಾ ಅನ್ನೋದು ನನಗೆ ಹೇಳಿರಿ. ಸೊ ನಾನು ಹೇಗೆ ಮಾಡ್ಕೋತೀನಿ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ. ಸೊ ನಿಮ್ಗಳಿಗೂ ಮನೆಯಲ್ಲಿ ಚಿಲ್ಲಿ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ರೀಸೆಂಟಾಗೆ ಒಂದು ಫಂಕ್ಷನ್ಗೆ ಹೋದಾಗ ನನಗೆ ರಿಟರ್ನ್ ಗಿಫ್ಟ್ ಅಂತ ಈ ಥರದೊಂದು ಸೀರೆನ ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ ಈ ಸೀರೆ. ಅಂದರೆ ಕಲರ್ ಕಾಂಬಿನೇಷನ್ ಹತ್ರ ಈ ಥರದ್ದು ಇರಲಿಲ್ಲ. ಇದು ಆ್ಯಕ್ಚುಲಿ ಸಿಲ್ಕ್ ಥರ, ಅಂದರೆ ಪ್ಯೂರ್ ಸಿಲ್ಕ್ ಅಲ್ಲ, ಇದು ಲೈಕ್ ಸೆಮಿ ಸಿಲ್ಕ್ ಥರ ಇರ್ಬೋದು ಅಂತ ಅನ್ಕೋತೀನಿ ನಾನು.
ಆ್ಯಕ್ಚುಲಿ ನೀವು ಕೆಲವು ವಿಡಿಯೋಗಳು ನೋಡಿದ್ರೆ ಈ ಥರ ಸೀರೆದು ಅವ್ರು ಹಿಂಗೆ ಓಪನ್ ಮಾಡ್ತಾರೆ, ಒಂದೇ ಸಮ ಇದು ಬರುತ್ತೆ. ಸೊ ನಾನು ಅದನ್ನು ಟ್ರೈ ಮಾಡ್ತೀನಿ, ಎಷ್ಟು ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನನಗೆ ತುಂಬ ಇಷ್ಟ ಆಗಿತ್ತು ಅವ್ರು ಓಪನ್ ಮಾಡಿದಾಗ. ಸೊ ಹಂಗೆ ಇಟ್ಕೊಂಡು ಸರಿ ಬರುತ್ತೆ, ಅವ್ರಿಗಾದರೆ ಫುಲ್ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ ಯಾವ ಥರ ಇದೆ ಈ ಸೀರೆ ಅಂತ. ಈಗ ನಿಮ್ಗಳ ಮುಂದೆ ಥ್ರೆಡ್ನ ತೆಗಿತಾ ಇದ್ದೀನಿ, ಈಗ ತೆಗೆದೆ. ಆ್ಯಕ್ಚುಲಿ ಬ್ಲೌಸ್ ಹೊಲ್ಸ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಈ ಕಾಂಬಿನೇಷನ್ ಸೀರೆ ಇರಲಿಲ್ಲ, ಏಕೆ ಸಾಕಷ್ಟು ನನ್ನ ಸೀರೆಗಳನ್ನ ನೀವು ನೋಡೇ ಇರ್ತೀರಾ. ಸೊ ಓಪನ್ ಮಾಡ್ತೀನಿ, ಓಪನ್ ಮಾಡೋಕ್ಕೆ ಆ್ಯಕ್ಚುಲಿ ಮನ್ಸು ಬರ್ತಿಲ್ಲ, ಯಾಕೆಂದರೆ ತುಂಬ ಕ್ಲೀನಾಗಿ ಇದನ್ನು ಮಡಿಸಿಟ್ಟಿರ್ತಾರೆ ಈ ಥರ. ಸೊ ಈ ಥರ ಇದೆ ಸೀರೆ. ಸೊ ಗೊತ್ತಾಗ್ತದೆ ಅಂತ ಅನ್ಕೋತಾ ಇದ್ದೀನಿ. ಈ ಥರ ಇದೆ, ಬಾಡಿ ಫುಲ್ಲು ಈ ಥರ ಬುಟ್ಟಗಳು ಬರುತ್ತೆ, ಆ ಕಡೆ ಈ ಕಡೆ ಒಂದು ಬಾರ್ಡರ್, ಎರಡೂ ಕಡೆ ಬಾರ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಪಲ್ಲು ಇದು ಈ ಥರ ಡಿಸೈನ್ನಲ್ಲಿ ಪಲ್ಲು ಬರುತ್ತೆ, ಚೆನ್ನಾಗಿದೆ, ಒಂಥರ ಕಲರ್ ಕಾಂಬಿನೇಷನ್. ಅದಕ್ಕೆ ಈ ಥರ ಒಂದು ಬ್ಲೌಸ್ ಕೊಟ್ಟಿದ್ದಾರೆ. ಬ್ಲೌಸ್ ಮೇಲೂ ಚಿಕ್ಕ ಚಿಕ್ಕದಾಗಿ ಬುಟ್ಟ ಇದೆ, ಆ್ಯಂಡ್ ಒಂದು ಸೈಡ್ ಹೀಗೆ ಬಾರ್ಡರ್ ಬರುತ್ತೆ. ಸ್ವಲ್ಪ ಸಾಫ್ಟ್ ಆಗಿದೆ, ತುಂಬ ಹರಡುತ್ತೆ ಅನ್ನೋಂಗೆ ಆ್ಯಕ್ಚುಲಿ ಸೀರೆ ಇಲ್ಲ. ಇದು ತೋರಿಸ್ತೀನಿ ಸೀರೆ ಯಾವ ಥರ ಬರುತ್ತೆ ಅಂತ. ಈ ಥರ, ಸೊ ಈ ಥರ ಇದೆ. ನನಗೆ ಈ ಪಿಂಕ್ ಕಲರ್ ತುಂಬ ಇಷ್ಟ ಆಯಿತು. ಪಿಂಕ್ ಜೊತೆ ಒಂಥರ ವೈನ್ ಕಲರಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಥರ ಇದೆ. ಸೊ ಇದಕ್ಕೆ ಬ್ಲೌಸ್ ಮಧ್ಯ ಮಧ್ಯ ಬುಟ್ಟಗಳು ಕೊಟ್ಟಿರೋದ್ರಿಂದ ಆ್ಯಕ್ಚುಲಿ ಏನು ವರ್ಕ್ ಎಲ್ಲ ಮಾಡಿಸೋ ಅಂತ ಪ್ಲ್ಯಾನ್ ಇಲ್ಲ. ಈ ಥರ ಇದೆ ಸೀರೆ. ಇಷ್ಟ ಆಯಿತು, ಉಟ್ಕೊಳ್ಳೋಣ ಅಂತ ಅನ್ನಿಸ್ತು ಅಂತ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಯಾವ ಥರ ಒಂದು ಸಿಂಪಲಾಗಿ ಒಂದು ನೆಕ್ ಇಟ್ಬಿಟ್ಟು ಬ್ಲೌಸ್ ಹೊಲ್ಸ್ಕೊಳ್ಳೋದು ಅಷ್ಟೇ. ಬಟ್ ಯಾಕೆಂದರೆ ಈ ಥರದ್ದು ಯಾವುದು ಪ್ಲೇನ್ ಬ್ಲೌಸ್ ಇಲ್ಲ. ಪ್ಲೇನ್ ಬ್ಲೌಸ್ ಇದ್ದರೆ ಆ್ಯಕ್ಚುಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಿದೆ. ಯಾಕೆಂದರೆ ಎಲ್ಲ ಸೀರೆಗಳು ಬ್ಲೌಸ್ ಹೋದಷ್ಟು ಹೊಲ್ಸ್ತಾನೆ ಇರ್ತೀವಿ ಅಂತ ಆ ಥರ ಪ್ಲ್ಯಾನ್ ಮಾಡಿದೆ. ಸೊ ಈ ಥರ ಇದೆ ನನಗೆ ಗಿಫ್ಟ್ ಕೊಟ್ಟಂಥ ಸೀರೆ. ಪೇಪರ್ ಸೊ ಹೇಗಿದೆ ಅಂತ ನನಗೆ ಹೇಳಿ ನೋಡೋಣ. ಯಾವ್ದಾರ ಒಂದು ಫಂಕ್ಷನ್ಗೋ ಅಥವಾ ಯಾವ್ದಾರ ಒಂದು ಹಬ್ಬಕ್ಕೋ ಇದನ್ನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಕಾಸ್ಟ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮೇ ಬಿ ಲೈಕ್ ಒಂದು 2,000-2,500 ಇರ್ಬೋದು ಅಂತ ಅನ್ಕೋತೀನಿ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಪ್ಯೂರ್ ಸಿಲ್ಕ್ ಅಲ್ಲ, ಯಾವುದೇ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಅವೆಲ್ಲ ಏನೂ ಇಲ್ಲ. ಸೆಮಿ ಸಿಲ್ಕ್ ಇರ್ಬೋದು, ಬಟ್ ಹಾಗಂತ ಹರಡೋ ಥರ ಸೀರೆನೂ ಅಲ್ಲ, ಸಾಫ್ಟಾಗಿದೆ. ನೀವುಗಳು ಎಲ್ಲ ಪರ್ಚೇಸ್ ಮಾಡ್ತೀರಾ ಅಂದರೆ ಈ ಥರದ್ದು ಬೇಕಾದರೆ ತೊಗೋಬೋದು. ನನಗೆ ಅವ್ರು ಯಾವ ಅಂಗಡೀಲಿ ತೊಗೊಂಡು ಬಂದಿದ್ದು ಯಾವುದು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಸೊ ಈ ಥರ ಇದೆ ಸೀರೆ, ನಿಮ್ಗಳಿಗೂ ಒಂದ್ಸಲ ತೋರಿಸೋಣ ಅಂತ ಅನ್ನಿಸ್ತು. ಇದ್ರೊಳಗಿರೋ ಅಂಥ ಬುಟ್ಟಗಳು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಪಿಂಕ್ ಮೇಲೆ, ಪಿಂಕು ಅಲ್ಲ ಇದು ಈರುಳ್ಳಿ ಬಣ್ಣದ ಮೇಲೆ ಈ ಥರ ಕಾಪರ್ನಲ್ಲಿ ಬುಟ್ಟ, ಅದಕ್ಕೆ ಮಧ್ಯ ಪರ್ಪಲ್ನಲ್ಲಿ ಒಂದು ಸ್ವಲ್ಪ ಶೇಡ್ ಥರ ಮಾಡಿದ್ದಾರೆ. ಸೊ ಹೋಪ್ ನಿಮಗೆ ಗೊತ್ತಾಗ್ತದೆ ಅಂತ ಅನ್ಕೋತೀನಿ. ನನಗೇನೋ ಕಲರ್ ಇಷ್ಟ ಆಯಿತು, ಸೊ ಹಾಗಾಗಿ ಉಟ್ಕೊಳ್ಳೋಣ ಅಂತ ಅನ್ನಿಸ್ತು ಅಂತ ಈ ಸೀರೆನ ಇಟ್ಕೊಂಡಿದ್ದೀನಿ. ನೋಡೋಣ, ಉಟ್ಕೊಂಡಾಗ ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಈ ನಡುವೆ ಈ ಥರ ಸೀರೆಗಳು ಒಂಥರ ತುಂಬ ಟ್ರೆಂಡಿಯಾಗಿ ಕಾಣಿಸುತ್ತೆ. ಲೈಕ್ ಕ್ಲೀನಾಗಿ ಸಣ್ಣ ಇರೋಗೆ ಡ್ರೇಪ್ ಮಾಡಿಕೊಂಡು ಲೈಕ್ ಜುವೆಲ್ಸ್ ಎಲ್ಲ ಹಾಕ್ಕೊಂಡು ಮೇಕಪ್ ಮಾಡಿಸ್ಕೊಂಡ್ರೆ ಸಖತ್ತಾಗಿರುತ್ತೆ. ಯಾರು ಕೆಲವರೆಲ್ಲ ಇವಾಗ ಏನು ಅಂತಂದರೆ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಸೀರೆಗಳನ್ನ ತೊಗೊಂಡು ಆರಾಮಾಗಿ ಉಡ್ಬೋದು ಅನ್ನೋದು ತುಂಬ ಜನರ ಒಂದು ಮೆಂಟಾಲಿಟಿ ಇರುತ್ತೆ. ಸೊ ಅದಕ್ಕಿದು ಸಖತ್ತಾಗಿರೋವಂಥದ್ದೇ ಇವಾಗ ಬರುತ್ತೆ. ಸೊ ಯಾವಾಗಲೂ ಜಾಸ್ತಿ ದುಡ್ಡಿಗೆ ಹೋಗಬೇಕು ಅಂತ ಏನೂ ಇಲ್ಲ. ಆದರೆ ಇದು ಯಾವುದು ಪ್ಯೂರ್ ಅಲ್ಲ. ನೀವು ಪ್ಯೂರ್ ಅಂತ ಹೋದರೆ ಇದೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಲೈಕ್ 15,000-20,000 ಮೇಲೇ ಹೋಗುತ್ತೆ ಡೆಫಿನೆಟ್ಲಿ, ಅಷ್ಟಂತೂ ಆಗೇ ಆಗುತ್ತೆ. ಸೊ ನೋಡೋಣ, ಇದನ್ನು ಹೊಲ್ಸ್ಕೊಂಡ ಮೇಲೆ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಹೊಲ್ಸ್ಕೊಂಡಿದ್ದೀನಿ ಅಂತ. ಆ್ಯಂಡ್ ತುಂಬ ಜನ ನಮ್ಮ ಟೈಲರ್ ಅಡ್ರೆಸ್ನ ಕೇಳ್ತಾ ಇದ್ರಿ. ಸೊ ನಿಮಗೆ ಕೊಡಬಾರ್ದು ಅನ್ನೋ ಇಂಟೆನ್ಷನ್ ಅಲ್ಲ ನಂದು. ನನಗೆ ಸುಮಾರು ಹೇಳಿದೆ ಅವರು ಮನೆಯಲ್ಲಿ ಹೊಲ್ಕೊಡ್ತಾರೆ ಅಂತ. ಸೊ ನಾನು ಈ ಸಲ ಹೊಲಿಯಕ್ಕೆ ಕೊಡೋಕೆ ಹೋದಾಗ ಅವ್ರನ್ನ ಕೇಳಿಬಿಟ್ಟು ನಿಮ್ಗೆ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಯಾಕೆಂದರೆ ಒಟ್ಟಿಗೆ ತುಂಬ ಜನ ಅವ್ರಿಗೆ ಕೊಟ್ಬಿಟ್ರೆ ಲೈಕ್ ಅವ್ರ ಮನೆಯಲ್ಲೇ ಹೊಲಿಯೋದ್ರಿಂದ ಅವ್ರಿಗೆ ಅಷ್ಟೊಂದು ಹೊಲ್ಕೊಡೋಕ್ಕಾಗತ್ತಾ ಅಂತ ಕೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ಯಾವ್ದಾರ ವೀಡಿಯೋಲಿ ಡೆಫಿನೆಟ್ಲಿ ಅವರ ಅಡ್ರೆಸ್ ಹೇಳ್ತೇನೆ. ಯಾಕೆಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾನೇ ಇದ್ದೀರಾ ಅವ್ರ ಅಡ್ರೆಸ್ ಹೇಳಿ ಅಂತ. ಬಟ್ ನಾನು ಇರೋದು ಆ್ಯಕ್ಚುಲಿ ನಮ್ಮ ಮನೆ ಇರೋದು ಕೆಂಗೇರಿನಲ್ಲಿ. ಸೊ ಅಲ್ಲಿಗೆ ನಿಮಗೆ ಹತ್ತಿರ ಆಗುತ್ತೆ ಅನ್ನೋದಿದ್ರೆ ನನಗೆ ಪರ್ಸ್ನಲಿ ಒಂದ್ಸಲ ಮೆಸೇಜ್ ಮಾಡಿ ಅವರ ಅಡ್ರೆಸ್ನ ಕೆಲವ್ರಿಗೆ ಕೊಟ್ಟಿದ್ದೀನಿ. ಅವ್ರ ಅಡ್ರೆಸ್ನ ನಿಮ್ಗಳಿಗೆ ಹೇಳ್ತೀನಿ ಯಾವುದು ಅಂತ. ಯಾಕೆ ನನಗೆ ಈ ಥರ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅವ್ರ ಅಡ್ರೆಸ್ ಹಾಕೋದು ಎಷ್ಟು ಮಟ್ಟಿಗೆ ಸರಿ. ಯಾಕೆಂದರೆ ಲೈಕ್ ಶಾಪ್ ಆದರೆ ಪ್ರಾಬ್ಲಮ್ ಇರಲ್ಲ, ಹಾಕ್ತೀವಿ, ನೀವು ಶಾಪ್ ಟೈಮಿಂಗ್ಸ್ಗೆ ಹೋಗ್ತೀರಾ, ಅಲ್ಲಿ ಅವ್ರು ತೆಗೆದಿರ್ತಾರೆ, ಪ್ರಾಬ್ಲಮ್ ಇರಲ್ಲ.
ಬಟ್ ಇದು ಮನೆ ಆಗಿರೋದ್ರಿಂದ ನನಗೆ ಡೈರೆಕ್ಟಾಗಿ ಈ ಥರ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮಗೆ ಬೈ ಚಾನ್ಸ್ ಬೇಕಿದ್ರೆ ನನ್ನ ವಾಟ್ಸಾಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅವ್ರನ್ನ ಒಂದ್ಸಲ ಕೇಳಿಬಿಟ್ಟು ಅವ್ರ ಅಡ್ರೆಸ್ನ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟೇ ಇಂಟೆನ್ಷನ್. ಸೊ ಹೇಳಬಾರ್ದು ಅವೆಲ್ಲ ಏನೂ ಅಲ್ಲ. ಏನಾರ ಒಂದು ಬೇರೆಯವ್ರ ಬಗ್ಗೆ ನಾವು ಹೇಳ್ತೀವಿ ಅಂದಾಗ ಕೇಳ್ಬಿಟ್ಟು ನಿಮಗೆ ಅದನ್ನು ಹೇಳೋಣ ಅಂತ ಅಷ್ಟೇ ನನ್ನ ಇಂಟೆನ್ಷನ್. ನಾನು ಹೋದಾಗ ಲೈಕ್ ಅವ್ರು ಬ್ಯುಸಿ ಇರ್ತಾರೆ ಕೆಲಸ, ಹಾಗಾಗಿ ಕೇಳೋಕ್ಕಾಗಿರಲ್ಲ. ಇಲ್ಲ ನನಗೆ ತೀರಾ ಬೇಕು ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ನನ್ನ ನಂಬರ್ ಹಾಕಿರ್ತೀನಲ್ಲ, ಆವಾಗ ನಿಮಗೆ ಅವರ ಅಡ್ರೆಸ್ನ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಸೋಷಿಯಲ್ ಮೀಡಿಯಾನಲ್ಲಿ ಡೈರೆಕ್ಟಾಗಿ ಈ ಥರದ್ದು ಹಾಕೋದು ಬೇಡ ಅಂತ ಅಷ್ಟೇ, ಮನೆ ಆಗಿರೋದ್ರಲ್ಲ. ಸೊ ನಂಗೆ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ಸೊ ಹಾಗಾಗಿ ನನಗೆ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಟೈಲರ್. ನಾನಿಲ್ಲೇ ಆಲ್ಮೋಸ್ಟ್ ಮದುವೆ ಆಗಿ ಇಲ್ಲಿ ಬಂದಾಗಿಂದ ನಾನು ಅವ್ರ ಹತ್ರನೇ ಕೊಡ್ತಾ ಇರೋದು. ಹಾಗಾಗಿ ಆರಾಮಾಗಿ ಕ್ಲೀನಾಗಿ ಹೊಲ್ಕೊಡ್ತಾರೆ. ಸೊ ಎಸ್, ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ರೀಸೆಂಟಾಗೆ ಒಂದು ವಿಡಿಯೋ ಹಾಕಿದಾಗ ಐಸ್ ಕ್ರೀಮ್ ಮಾಡಿದ್ದೆ ಮನೆಯಲ್ಲಿ, ಚಾಕೋಬಾರ್ ಐಸ್ ಕ್ರೀಮ್. ಅದರದ್ದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಾರ ಆ ವಿಡಿಯೋನ ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ. ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು, ಅದನ್ನು ಹಾಕ್ತೀನಿ. ಯಾಕೆಂದರೆ ಸಮ್ಮರ್ ಮುಗಿಯೋಷ್ಟು ಬೇಗ ಆಗ್ತದೆ. ನೀವುಗಳು ನಿಮ್ಮ ಮನೆಯಲ್ಲಿ ಐಸ್ ಕ್ರೀಮ್ ಮಾಡಿ ಟ್ರೈ ಮಾಡಿ ಎಂಜಾಯ್ ಮಾಡ್ಬೋದು ಅನ್ನೋದು ಅಷ್ಟೇ. ಸೊ ಎಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರಿಗೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.